ರಿಪಬ್ಲಿಕ್ ಹಣ ನಿರಂತರವಾಗಿ ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಾ ಬಂದಿತ್ತು. ನಮ್ಮ ವರದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಸಿಸಿಬಿ ದಾಳಿ ಆಯಿತು. ಆ ನಂತರ ಮೊನ್ನೆ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಮೊಬೈಲ್ ಸ್ಟವ್ಗಳೆಲ್ಲ ಪತ್ತೆಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಹಣ. ಜೈಲಿನ ಒಳಗಡೆ ಕರೆಂಟ್ ಸ್ಟವ್ಗಳು ಬಂದಿದ್ದು ಹೇಗೆ ಅನ್ನೋದೇ ಪ್ರಶ್ನೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕರೆಂಟ್ ಸ್ಟವ್ಗಳು ಪತ್ತೆಯಾಗಿದೆ, ಅದನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಬಟ್ ಹೇಗೆ ಹೋಯ್ತು, ಯಾರ ಕುಮ್ಮಕ್ಕಿನಿಂದ ಒಳಗಡೆ ಹೋಯ್ತು, ಇದೆಲ್ಲವೂ ಕೂಡ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಹಣ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹೇಗೆ ಬಂತು ಅನ್ನುವಂಥ ಪ್ರಶ್ನೆಗೆ ಆನ್ಲೈನ್ ಮೂಲಕ ಸ್ಟವ್ಗಳನ್ನ ಬುಕ್ ಮಾಡಿದ್ರು ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇದನ್ನ ತಮಗೆ ಬೇಕಾಗಿರುವ ಕೈದಿಗಳಿಗೆ ಅಧಿಕಾರಿಗಳು ಕೊಟ್ಟಿದ್ರು. ಹೇಗಂದ್ರೆ ಆ ಕೈದಿಗಳು ಲಂಚ ಕೊಡ್ತಾರೆ ಅಧಿಕಾರಿಗಳಿಗೆ. ಯಾರು ಲಂಚ ಕೊಡ್ತಾರಲ್ಲ ಅವರಿಗೆಲ್ಲ ಸ್ಟವ್ ವಿತರಣೆ ಮಾಡ್ತಿದ್ರಂತೆ ಅಧಿಕಾರಿಗಳು. ರೌಡಿ ಶೀಟರ್ಗಳಿಂದ ಲಂಚ ಪಡೆದು ಸ್ಟವ್ಗಳನ್ನ ವಿತರಣೆ ಮಾಡ್ತಾ ಇದ್ರು. ಹಲವು ಬಾರಿ ಆನ್ಲೈನ್ ಮೂಲಕವೇ ಬುಕ್ ಮಾಡಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಆಗಿ ಪ್ರತ್ಯೇಕ ಮೊಬೈಲ್ ನಂಬರ್ ಅನ್ನ ಕೂಡ ಅಧಿಕಾರಿಗಳು ಬಳಸ್ತಾ ಇದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿನ ಜೈಲಧಿಕಾರಿಗಳು ಎಷ್ಟು ಸ್ಪಷ್ಟವಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ರು, ಅಕ್ರಮ ನಡೆಯೋದಕ್ಕೆ ಅವರೇ ಜವಾಬ್ದಾರರು ಆಗಿದ್ರು ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ರಿಪಬ್ಲಿಕ್ ಹಣ ನಿರಂತರವಾಗಿ ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಾ ಬಂದಿತ್ತು. ನಮ್ಮ ವರದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಸಿಸಿಬಿ ದಾಳಿ ಆಯಿತು. ಆ ನಂತರ ಮೊನ್ನೆ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಮೊಬೈಲ್ ಸ್ಟವ್ಗಳೆಲ್ಲ ಪತ್ತೆಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಹಣ. ಜೈಲಿನ ಒಳಗಡೆ ಕರೆಂಟ್ ಸ್ಟವ್ಗಳು ಬಂದಿದ್ದು ಹೇಗೆ ಅನ್ನೋದೇ ಪ್ರಶ್ನೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕರೆಂಟ್ ಸ್ಟವ್ಗಳು ಪತ್ತೆಯಾಗಿದೆ, ಅದನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಬಟ್ ಹೇಗೆ ಹೋಯ್ತು, ಯಾರ ಕುಮ್ಮಕ್ಕಿನಿಂದ ಒಳಗಡೆ ಹೋಯ್ತು, ಇದೆಲ್ಲವೂ ಕೂಡ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಹಣ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹೇಗೆ ಬಂತು ಅನ್ನುವಂಥ ಪ್ರಶ್ನೆಗೆ ಆನ್ಲೈನ್ ಮೂಲಕ ಸ್ಟವ್ಗಳನ್ನ ಬುಕ್ ಮಾಡಿದ್ರು ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇದನ್ನ ತಮಗೆ ಬೇಕಾಗಿರುವ ಕೈದಿಗಳಿಗೆ ಅಧಿಕಾರಿಗಳು ಕೊಟ್ಟಿದ್ರು. ಹೇಗಂದ್ರೆ ಆ ಕೈದಿಗಳು ಲಂಚ ಕೊಡ್ತಾರೆ ಅಧಿಕಾರಿಗಳಿಗೆ. ಯಾರು ಲಂಚ ಕೊಡ್ತಾರಲ್ಲ ಅವರಿಗೆಲ್ಲ ಸ್ಟವ್ ವಿತರಣೆ ಮಾಡ್ತಿದ್ರಂತೆ ಅಧಿಕಾರಿಗಳು. ರೌಡಿ ಶೀಟರ್ಗಳಿಂದ ಲಂಚ ಪಡೆದು ಸ್ಟವ್ಗಳನ್ನ ವಿತರಣೆ ಮಾಡ್ತಾ ಇದ್ರು. ಹಲವು ಬಾರಿ ಆನ್ಲೈನ್ ಮೂಲಕವೇ ಬುಕ್ ಮಾಡಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಆಗಿ ಪ್ರತ್ಯೇಕ ಮೊಬೈಲ್ ನಂಬರ್ ಅನ್ನ ಕೂಡ ಅಧಿಕಾರಿಗಳು ಬಳಸ್ತಾ ಇದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿನ ಜೈಲಧಿಕಾರಿಗಳು ಎಷ್ಟು ಸ್ಪಷ್ಟವಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ರು, ಅಕ್ರಮ ನಡೆಯೋದಕ್ಕೆ ಅವರೇ ಜವಾಬ್ದಾರರು ಆಗಿದ್ರು ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ರಿಪಬ್ಲಿಕ್ ಹಣ ನಿರಂತರವಾಗಿ ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಾ ಬಂದಿತ್ತು. ನಮ್ಮ ವರದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಸಿಸಿಬಿ ದಾಳಿ ಆಯಿತು. ಆ ನಂತರ ಮೊನ್ನೆ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಮೊಬೈಲ್ ಸ್ಟವ್ಗಳೆಲ್ಲ ಪತ್ತೆಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಹಣ. ಜೈಲಿನ ಒಳಗಡೆ ಕರೆಂಟ್ ಸ್ಟವ್ಗಳು ಬಂದಿದ್ದು ಹೇಗೆ ಅನ್ನೋದೇ ಪ್ರಶ್ನೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕರೆಂಟ್ ಸ್ಟವ್ಗಳು ಪತ್ತೆಯಾಗಿದೆ, ಅದನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಬಟ್ ಹೇಗೆ ಹೋಯ್ತು, ಯಾರ ಕುಮ್ಮಕ್ಕಿನಿಂದ ಒಳಗಡೆ ಹೋಯ್ತು, ಇದೆಲ್ಲವೂ ಕೂಡ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಹಣ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹೇಗೆ ಬಂತು ಅನ್ನುವಂಥ ಪ್ರಶ್ನೆಗೆ ಆನ್ಲೈನ್ ಮೂಲಕ ಸ್ಟವ್ಗಳನ್ನ ಬುಕ್ ಮಾಡಿದ್ರು ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇದನ್ನ ತಮಗೆ ಬೇಕಾಗಿರುವ ಕೈದಿಗಳಿಗೆ ಅಧಿಕಾರಿಗಳು ಕೊಟ್ಟಿದ್ರು. ಹೇಗಂದ್ರೆ ಆ ಕೈದಿಗಳು ಲಂಚ ಕೊಡ್ತಾರೆ ಅಧಿಕಾರಿಗಳಿಗೆ. ಯಾರು ಲಂಚ ಕೊಡ್ತಾರಲ್ಲ ಅವರಿಗೆಲ್ಲ ಸ್ಟವ್ ವಿತರಣೆ ಮಾಡ್ತಿದ್ರಂತೆ ಅಧಿಕಾರಿಗಳು. ರೌಡಿ ಶೀಟರ್ಗಳಿಂದ ಲಂಚ ಪಡೆದು ಸ್ಟವ್ಗಳನ್ನ ವಿತರಣೆ ಮಾಡ್ತಾ ಇದ್ರು. ಹಲವು ಬಾರಿ ಆನ್ಲೈನ್ ಮೂಲಕವೇ ಬುಕ್ ಮಾಡಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಆಗಿ ಪ್ರತ್ಯೇಕ ಮೊಬೈಲ್ ನಂಬರ್ ಅನ್ನ ಕೂಡ ಅಧಿಕಾರಿಗಳು ಬಳಸ್ತಾ ಇದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿನ ಜೈಲಧಿಕಾರಿಗಳು ಎಷ್ಟು ಸ್ಪಷ್ಟವಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ರು, ಅಕ್ರಮ ನಡೆಯೋದಕ್ಕೆ ಅವರೇ ಜವಾಬ್ದಾರರು ಆಗಿದ್ರು ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್.
ರಿಪಬ್ಲಿಕ್ ನಿರಂತರವಾಗಿ ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಾ ಬಂದಿತ್ತು. ನಮ್ಮ ವರದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಸಿಸಿಬಿ ದಾಳಿ ಆಯಿತು. ಆ ನಂತರ ಮೊನ್ನೆ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಮೊಬೈಲ್ ಸ್ಟವ್ಗಳೆಲ್ಲ ಪತ್ತೆಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್. ಜೈಲಿನ ಒಳಗಡೆ ಕರೆಂಟ್ ಸ್ಟವ್ಗಳು ಬಂದಿದ್ದು ಹೇಗೆ ಅನ್ನೋದೇ ಪ್ರಶ್ನೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕರೆಂಟ್ ಸ್ಟವ್ಗಳು ಪತ್ತೆಯಾಗಿದೆ, ಅದನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಬಟ್ ಹೇಗೆ ಹೋಯ್ತು, ಯಾರ ಕುಮ್ಮಕ್ಕಿನಿಂದ ಒಳಗಡೆ ಹೋಯ್ತು, ಇದೆಲ್ಲವೂ ಕೂಡ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹೇಗೆ ಬಂತು ಅನ್ನುವಂಥ ಪ್ರಶ್ನೆಗೆ ಆನ್ಲೈನ್ ಮೂಲಕ ಸ್ಟವ್ಗಳನ್ನು ಬುಕ್ ಮಾಡಿದ್ರು ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇದನ್ನ ತಮಗೆ ಬೇಕಾಗಿರುವ ಕೈದಿಗಳಿಗೆ ಅಧಿಕಾರಿಗಳು ಕೊಟ್ಟಿದ್ರು. ಹೇಗಂದ್ರೆ ಆ ಕೈದಿಗಳು ಲಂಚ ಕೊಡ್ತಾರೆ ಅಧಿಕಾರಿಗಳಿಗೆ, ಯಾರು ಲಂಚ ಕೊಡ್ತಾರಲ್ಲ ಅವರಿಗೆಲ್ಲ ಸ್ಟವ್ ವಿತರಣೆ ಮಾಡ್ತಿದ್ರಂತೆ ಅಧಿಕಾರಿಗಳು. ರೌಡಿ ಶೀಟರ್ಗಳಿಂದ ಲಂಚ ಪಡೆದು ಸ್ಟವ್ಗಳನ್ನು ವಿತರಣೆ ಮಾಡ್ತಾ ಇದ್ರು. ಹಲವು ಬಾರಿ ಆನ್ಲೈನ್ ಮೂಲಕವೇ ಬುಕ್ ಮಾಡಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಆಗಿ ಪ್ರತ್ಯೇಕ ಮೊಬೈಲ್ ನಂಬರ್ ಅನ್ನ ಕೂಡ ಅಧಿಕಾರಿಗಳು ಬಳಸ್ತಾ ಇದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿನ ಜೈಲ್ ಅಧಿಕಾರಿಗಳು ಎಷ್ಟು ಸ್ಪಷ್ಟವಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ರು, ಅಕ್ರಮ ನಡೆಯೋದಕ್ಕೆ ಅವರೇ ಜವಾಬ್ದಾರರು ಆಗಿದ್ರು ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ರಿಪಬ್ಲಿಕ್ ನಿರಂತರವಾಗಿ ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಾ ಬಂದಿತ್ತು. ನಮ್ಮ ವರದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಸಿಸಿಬಿ ದಾಳಿ ಆಯಿತು. ಆ ನಂತರ ಮೊನ್ನೆ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಮೊಬೈಲ್ ಸ್ಟವ್ಗಳೆಲ್ಲ ಪತ್ತೆಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್. ಜೈಲಿನ ಒಳಗಡೆ ಕರೆಂಟ್ ಸ್ಟವ್ಗಳು ಬಂದಿದ್ದು ಹೇಗೆ ಅನ್ನೋದೇ ಪ್ರಶ್ನೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕರೆಂಟ್ ಸ್ಟವ್ಗಳು ಪತ್ತೆಯಾಗಿದೆ, ಅದನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಬಟ್ ಹೇಗೆ ಹೋಯ್ತು, ಯಾರ ಕುಮ್ಮಕ್ಕಿನಿಂದ ಒಳಗಡೆ ಹೋಯ್ತು, ಇದೆಲ್ಲವೂ ಕೂಡ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಹೇಗೆ ಬಂತು ಅನ್ನುವಂಥ ಪ್ರಶ್ನೆಗೆ ಆನ್ಲೈನ್ ಮೂಲಕ ಸ್ಟವ್ಗಳನ್ನು ಬುಕ್ ಮಾಡಿದ್ರು ಅಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಇದನ್ನ ತಮಗೆ ಬೇಕಾಗಿರುವ ಕೈದಿಗಳಿಗೆ ಅಧಿಕಾರಿಗಳು ಕೊಟ್ಟಿದ್ರು. ಹೇಗಂದ್ರೆ ಆ ಕೈದಿಗಳು ಲಂಚ ಕೊಡ್ತಾರೆ ಅಧಿಕಾರಿಗಳಿಗೆ, ಯಾರು ಲಂಚ ಕೊಡ್ತಾರಲ್ಲ ಅವರಿಗೆಲ್ಲ ಸ್ಟವ್ ವಿತರಣೆ ಮಾಡ್ತಿದ್ರಂತೆ ಅಧಿಕಾರಿಗಳು. ರೌಡಿ ಶೀಟರ್ಗಳಿಂದ ಲಂಚ ಪಡೆದು ಸ್ಟವ್ಗಳನ್ನು ವಿತರಣೆ ಮಾಡ್ತಾ ಇದ್ರು. ಹಲವು ಬಾರಿ ಆನ್ಲೈನ್ ಮೂಲಕವೇ ಬುಕ್ ಮಾಡಿದ್ದಾರೆ. ಆನ್ಲೈನ್ ಬುಕ್ಕಿಂಗ್ ಆಗಿ ಪ್ರತ್ಯೇಕ ಮೊಬೈಲ್ ನಂಬರ್ ಅನ್ನ ಕೂಡ ಅಧಿಕಾರಿಗಳು ಬಳಸ್ತಾ ಇದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿನ ಜೈಲ್ ಅಧಿಕಾರಿಗಳು ಎಷ್ಟು ಸ್ಪಷ್ಟವಾಗಿ ಅಕ್ರಮದಲ್ಲಿ ಭಾಗಿಯಾಗಿದ್ರು, ಅಕ್ರಮ ನಡೆಯೋದಕ್ಕೆ ಅವರೇ ಜವಾಬ್ದಾರರು ಆಗಿದ್ರು ಅನ್ನೋದಕ್ಕೆ ಇದು ಕೂಡ ಒಂದು ಎಕ್ಸಾಂಪಲ್. ರಿಪಬ್ಲಿಕ್ ನಿರಂತರವಾಗಿ ಪರಪ್ಪನ ಅಗ್ರಹಾರದಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳ ಬಗ್ಗೆ ನಿರಂತರವಾಗಿ ವರದಿ ಮಾಡ್ತಾ ಬಂದಿತ್ತು. ನಮ್ಮ ವರದಿಯ ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ ಸಿಸಿಬಿ ದಾಳಿ ಆಯಿತು. ಆ ನಂತರ ಮೊನ್ನೆ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಮೊಬೈಲ್ ಸ್ಟವ್ಗಳೆಲ್ಲ ಪತ್ತೆಯಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್. ಜೈಲಿನ ಒಳಗಡೆ ಕರೆಂಟ್ ಸ್ಟವ್ಗಳು ಬಂದಿದ್ದು ಹೇಗೆ ಅನ್ನೋದೇ ಪ್ರಶ್ನೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕರೆಂಟ್ ಸ್ಟವ್ಗಳು ಪತ್ತೆಯಾಗಿದೆ, ಅದನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ಬಟ್ ಹೇಗೆ ಹೋಯ್ತು, ಯಾರ ಕುಮ್ಮಕ್ಕಿನಿಂದ ಒಳಗಡೆ ಹೋಯ್ತು, ಇದೆಲ್ಲವೂ ಕೂಡ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ.